ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಪವರ್ ಲೈನ್ ಯೋಜನೆಯನ್ನು ತಮ್ಮ ಜಮೀನಿನಲ್ಲಿ ತರಬಾರದು ಎಂದು ಮನವಿ ಮಾಡಿದ ದಕ್ಷಿಣ ಕನ್ನಡದ ರೈತರು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಕೃಷಿ ಉತ್ಪನ್ನವನ್ನು ಖರೀದಿಸಿ ಎಂದು ರಾಜ್ಯ ಸರ್ಕಾರಗಳನ್ನು ಕೋರಿದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲೂ ಸಹ ಆರಂಭವಾದ ಗೋಧಿಯ ಖರೀದಿ ಪ್ರಕ್ರಿಯೆ. ಮುಂದುವರೆದ ಬರ್ಮಾ ಅಡಿಕೆಯ ಕಳ್ಳಸಾಗಾಟ, ರೈತರಿಗೆ ಸಂಕಷ್ಟ. ಜೊಂಡಿನ ಸಮಸ್ಯೆಗೆ ಸುಲಭ ಪರಿಹಾರ ಹುಡುಕಿದ ಪಶ್ಚಿಮ ಗೋದಾವರಿಯ ಜಿಲ್ಲಾಡಳಿತ. ಅಮೆರಿಕದ ಜೊತೆಗೆ ಮಾತುಕತೆ ನಡೆಸುವಾಗ ನಮ್ಮ ದೇಶದ ರೈತರ ಹಿತಾಸಕ್ತಿ ನಮಗೆ ಮುಖ್ಯವಾಗುತ್ತದೆ, ಶ್ರೀ ಜೈಶಂಕರ್. ಇದೀಗ ವಾರ್ತೆಗಳ ವಿವರ. ಪವರ್ ಲೈನ್ ಯೋಜನೆಯನ್ನು ತಮ್ಮ ಜಮೀನಿನಲ್ಲಿ ತರಬಾರದು ಎಂದು ಮನವಿ ಮಾಡಿದ ದಕ್ಷಿಣ ಕನ್ನಡದ ರೈತರು. ಉಡುಪಿ ಕಾಸರಗೋಡು 400 ಕಿಲೋವ್ಯಾಟ್ ಪವರ್ ಲೈನ್ ಯೋಜನೆಯ ಭಾಗವಾಗಿ ರೈತರ ಜಮೀನಿನಲ್ಲಿ ದೈತ್ಯಾಕಾರದ ಕರೆಂಟ್ ಟವರ್ಗಳನ್ನು ಸ್ಥಾಪಿಸಲಾಗುತ್ತಿದೆ. ಅಂತಹ ಜಮೀನಿನಲ್ಲಿ ರೈತರು ಎತ್ತರದ ಬೆಳೆಗಳನ್ನು ಬೆಳೆಯುವ ಹಾಗಿಲ್ಲ. ಟವರ್ ನಿರ್ಮಿಸಿದ ಜಾಗದಲ್ಲಿ ಬೇಸಾಯವನ್ನು ಸಹ ಮಾಡುವ ಹಾಗಿಲ್ಲ. ಇದರಿಂದ ಜಮೀನನ್ನೇ ನಂಬಿ ಬದುಕುತ್ತಿರುವ ರೈತರಿಗೆ ನಷ್ಟವಾಗಲಿದೆ. ಈ ಯೋಜನೆಯನ್ನು ಅನುಷ್ಠಾನ ಮಾಡುವ ಜವಾಬ್ದಾರಿ ವಹಿಸಿಕೊಂಡಿರುವ ಕಂಪನಿಯ ಅಧಿಕಾರಿಗಳು ರೈತರ ಜೊತೆಗೆ ಮಾತುಕತೆ ಕೂಡ ನಡೆಸಿಲ್ಲ. ಅವರ ಜಮೀನಿನಲ್ಲಿ ಕರೆಂಟ್ ಲೈನ್ ಎಳೆಯುವ ಬಗ್ಗೆ ತಿಳಿಸಿಲ್ಲ. ರೈತರಿಂದ ಅನುಮತಿಯನ್ನು ಸಹ ಪಡೆದಿಲ್ಲ. ಇದೀಗ ಪೊಲೀಸರ ಜೊತೆಗೆ ಬಂದು ತಮ್ಮ ಜಮೀನನ್ನು ಅಗೆಯತೊಡಗಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇಶಿಸಿ ತಮಗಾಗುತ್ತಿರುವ ಅನ್ಯಾಯವನ್ನು ತಡೆಯಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ರೈತರು ಕೋರಿಕೊಂಡಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಕೃಷಿ ಉತ್ಪನ್ನವನ್ನು ಖರೀದಿಸಿ ಎಂದು ರಾಜ್ಯ ಸರ್ಕಾರಗಳನ್ನು ಕೋರಿದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಕೇಂದ್ರ ಸರ್ಕಾರ ರೈತರ ಹಿತಾಸಕ್ತಿಯನ್ನು ಕಾಪಾಡುವತ್ತ ಗಮನ ಹರಿಸಿದೆ. ರೈತ ಬೆಳೆದ ಬೆಳೆಗಳನ್ನು ಎನ್ಸಿಸಿಎಫ್ ಮತ್ತು ನಫೆಡ್ ಮೂಲಕ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ಖರೀದಿಸುವುದನ್ನು ಮುಂದುವರಿಸಲಿದ್ದೇವೆ. ಮಾರುಕಟ್ಟೆಯಲ್ಲೂ ಸಹ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಹೆಚ್ಚಿಗೆ ಇರುವಂತೆ ನೋಡಿಕೊಳ್ಳುತ್ತೇವೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ. ಅದೇ ರೀತಿ ಪ್ರತಿಯೊಂದು ರಾಜ್ಯಗಳು ಸಹ ರೈತರಿಂದ ನೇರವಾಗಿ ಖರೀದಿಸಬೇಕು. ಯಾವುದೇ ಕಾರಣಕ್ಕೂ ಎಂಎಸ್ಪಿಗಿಂತ ಕಡಿಮೆ ದರಕ್ಕೆ ರೈತರಿಂದ ಅವರು ಬೆಳೆದ ಉತ್ಪನ್ನಗಳನ್ನು ಖರೀದಿಸಬಾರದು. ಆಯಾ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯಲಾಗುವ ಕೃಷಿ ಉತ್ಪನ್ನವನ್ನು ಖರೀದಿಸಬೇಕು ಎಂದು ಸಚಿವರು ರಾಜ್ಯ ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲೂ ಸಹ ಆರಂಭವಾದ ಗೋಧಿಯ ಖರೀದಿ ಪ್ರಕ್ರಿಯೆ. ದೇಶದಾದ್ಯಂತ ಹಿಂಗಾರು ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಗೋಧಿಯನ್ನು ಖರೀದಿಸಲಾಗುತ್ತಿದೆ. ಇದೀಗ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲೂ ಸಹ ಖರೀದಿ ಪ್ರಕ್ರಿಯೆ ಆರಂಭವಾಗಿದೆ. ಕೃಷಿ ಇಲಾಖೆಯ ಅಂಕಿಅಂಶದ ಪ್ರಕಾರ ಮಧ್ಯಪ್ರದೇಶದಲ್ಲಿ ಈಗಾಗಲೇ 1,45,512 ಲಕ್ಷ ಟನ್ ಗೋಧಿಯನ್ನು ರೈತರಿಂದ ಖರೀದಿಸಲಾಗಿದೆ. ಇದು ಹಿಂದಿನ ವರ್ಷ ಈ ಸಮಯದಲ್ಲಿ ಖರೀದಿಸಿದ್ದ 14,233 ಟನ್ಗಿಂತ ಬಹಳ ಹೆಚ್ಚು. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಏಪ್ರಿಲ್ನಿಂದ ಖರೀದಿ ಪ್ರಕ್ರಿಯೆ ಆರಂಭವಾಗಲಿದೆ. ಕಳೆದ 3 ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಅತ್ಯುತ್ತಮ ಗೋಧಿಯ ಪೈರು ಬಂದಿದೆ. ಅದೇ ರೀತಿ ಸರ್ಕಾರ ತನ್ನ ಗೋದಾಮನ್ನು ಖಾಲಿ ಮಾಡಿಕೊಂಡು ದಾಖಲೆ ಮಟ್ಟದ ಗೋಧಿಯನ್ನು ಖರೀದಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಐಜಿಎನ್ಒಯು ವಿಶ್ವವಿದ್ಯಾಲಯದ ಪ್ರಾಣಿ ಯೋಗಕ್ಷೇಮ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ಗಾಗಿ ಅರ್ಜಿ ಆಹ್ವಾನ. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಅಥವಾ ಐಜಿಎನ್ಒಯು ಅವರು 1 ವರ್ಷದ ಪ್ರಾಣಿ ಯೋಗಕ್ಷೇಮ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾವುದೇ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಹೊಂದಿರುವವರು ಈ ವಿಷಯವನ್ನು ಕಲಿಯಲು ಅರ್ಜಿಯನ್ನು ಸಲ್ಲಿಸಬಹುದು. ಶುಲ್ಕ ಕೇವಲ 5,400 ರೂಪಾಯಿ ಮಾತ್ರ. ದೇಶದ ಯಾವುದೇ ಭಾಗದಿಂದ ಸಹ ಅರ್ಜಿಗಳನ್ನು ಸಲ್ಲಿಸಬಹುದು. ವಿದ್ಯಾರ್ಥಿಗಳು ಅನಿಮಲ್ ವೆಲ್ಫೇರ್ ಸೈನ್ಸ್ ಅಂಡ್ ಎಥಿಕ್ಸ್, Animal welfare issues, animal welfare laws, policies and organizations, animal welfare practices, economics and livelihood ಈ 4 ವಿಷಯಗಳ ಬಗ್ಗೆ ಕಲಿಯಲಿದ್ದಾರೆ. ಆಸಕ್ತರು ಕೆಳಗೆ ನೀಡಿರುವ ಲಿಂಕ್ ಬಳಸಿ ಅರ್ಜಿಯನ್ನು ಭರ್ತಿ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 31, 2025. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ಟಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್
ಎಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಮುಂದುವರೆದ ಬರ್ಮಾ ಅಡಿಕೆಯ ಕಳ್ಳಸಾಗಾಟ, ರೈತರಿಗೆ ಸಂಕಷ್ಟ. ಈಶಾನ್ಯದ ಮಿಜೋರಾಂ ರಾಜ್ಯದ ಚಾಂಪೈ ಜಿಲ್ಲೆ ಮಯನ್ಮಾರ್ ದೇಶದ ಜೊತೆ ಗಡಿಯನ್ನ ಹೊಂದಿದೆ. ಯಾವುದೇ ತರಹದ ಬೇಲಿ ಇಲ್ಲದ ಕಾರಣ ಬರ್ಮಾ ಅಥವಾ ಮಯನ್ಮಾರ್ನಿಂದ ಬರುವ ಮಾದಕ ವಸ್ತು, ಅಡಿಕೆ, ಚಿನ್ನ ಮುಂತಾದವುಗಳನ್ನ ಕಳ್ಳ ಸಾಗಾಣಿಕೆಗೆ ದಾರಿಯಾಗುತ್ತಿದೆ. ಈ ಮೊದಲು ಸಹ ಆ ಮಾರ್ಗದಿಂದ ಅಡಿಕೆಯನ್ನ ಕದ್ದು ತರಲಾಗುತ್ತಿದೆ ಎನ್ನುವ ವದಂತಿ ಹಬ್ಬಿತ್ತು. ಇದೀಗ ಹಿಂದಿನ ವಾರ ಅಸ್ಸಾಂ ರೈಫಲ್ಸ್ ಮತ್ತು ಕಸ್ಟಮ್ಸ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಮಿಜೋರಾಂನಲ್ಲಿ 1.08 ಕೋಟಿ ರೂಪಾಯಿ ಮೌಲ್ಯದ ಅಡಿಕೆಯನ್ನು ವಶಪಡಿಸಿಕೊಳ್ಳಲಾಗಿದೆ. ಇದನ್ನು ಮಯನ್ಮಾರ್ನಿಂದ ತಂದು ಅಡಗಿಸಿ ಇಡಲಾಗಿತ್ತು ಎನ್ನಲಾಗಿದೆ. ಹಿಂದಿನ ವರ್ಷ ಅಡಿಕೆ ಕಳ್ಳ ಸಾಗಾಣಿಕೆಯಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿದು ಅಡಿಕೆ ಬೆಳೆಗಾರರು ನಷ್ಟವನ್ನು ಅನುಭವಿಸಿದ್ದರು. ಸರ್ಕಾರ ಇದರಿಂದ ಬೇಸತ್ತು ಅಡಿಕೆಯ ಸಾಗಾಟವನ್ನೇ ನಿರ್ಬಂಧಿಸಿತ್ತು. ಇದರಿಂದ ಸ್ಥಳೀಯವಾಗಿ ಬೆಳೆದು ಅಸ್ಸಾಂ, ಕೋಲ್ಕತ್ತಾ ಅಥವಾ ದಕ್ಷಿಣ ಭಾರತಕ್ಕೆ ಸಾಗಿಸುತ್ತಿದ್ದ ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿತ್ತು. ಗೃಹ ಸಚಿವ ಶ್ರೀ ಅಮಿತ್ ಶಾ ರೈತರ ಸಮಸ್ಯೆಗೆ ಕಿವಿಗೊಟ್ಟು ನಿರ್ಬಂಧವನ್ನ ತೆಗೆದಿದ್ದರು. ಆದರೆ ಇದೀಗ ಮತ್ತೊಮ್ಮೆ ಅಡಿಕೆಯ ಕಳ್ಳ ಸಾಗಾಣಿಕೆ ನಡೆಯುತ್ತಿರುವುದು ರೈತರ ಚಿಂತೆಗೆ ಕಾರಣವಾಗಿದೆ. ಜೊಂಡಿನ ಸಮಸ್ಯೆಗೆ ಸುಲಭ ಪರಿಹಾರ ಹುಡುಕಿದ ಪಶ್ಚಿಮ ಗೋದಾವರಿಯ ಜಿಲ್ಲಾಡಳಿತ. ವಾಟರ್ ಹೈಸ್ಯಾಂತ್ ಅಥವಾ ಜೊಂಡಿನ ಸಮಸ್ಯೆ ಎಲ್ಲ ಕಡೆಯೂ ಇದೆ. ನೀರಿನಲ್ಲಿ ಅತಿ ವೇಗವಾಗಿ ಬೆಳೆದು ಕೆರೆ, ಹೊಂಡ ಅಥವಾ ಕೆಲವೊಮ್ಮೆ ನದಿಯ ಮೇಲ್ಮೈಯನ್ನ ಇದು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ನೀರಿನಲ್ಲಿರುವ ಆಮ್ಲಜನಕವನ್ನೆಲ್ಲ ಉಪಯೋಗಿಸಿಕೊಂಡು ಜಲಚರಗಳನ್ನು ಬದುಕಲು ಬಿಡುವುದಿಲ್ಲ. ಕೃಷಿ ಹೊಂಡದಲ್ಲಿ ಬೆಳೆದು ಪಂಪ್ನಿಂದ ನೀರೆತ್ತಲು ಸಹ ತೊಂದರೆ ಕೊಡುತ್ತದೆ. ಒಮ್ಮೆ ಬಂದು ಬಿಟ್ಟರೆ ಇದರ ನಿರ್ವಹಣೆ ಬಹಳ ಕಷ್ಟ. ಇದೇ ಸಮಸ್ಯೆ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲೂ ಸಹ ಇತ್ತು. ಆದರೆ ಜಿಲ್ಲಾಡಳಿತ ಜೊಂಡಿನ ನಿರ್ವಹಣೆಗೆ ಹೊಸದಾದ ಮಾರ್ಗವನ್ನು ಕಂಡುಕೊಂಡಿದೆ. ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಬಳಸಿಕೊಂಡು ಇವುಗಳನ್ನು ನೀರಿನಿಂದ ಆರಿಸಿ ತರಲಾಗುತ್ತದೆ. ಅವುಗಳನ್ನು ನೇರವಾಗಿ ಸಗಣಿಯ ಜೊತೆಗೆ ಸೇರಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಪ್ರಕ್ರಿಯೆ ಸುಗಮವಾಗಿ ನಡೆಯಲು ವೇಸ್ಟ್ ಡಿಕಂಪೋಸರ್ ಜೊತೆಗೆ ಇನ್ನೂ ಹಲವಾರು ಸೂಕ್ಷ್ಮಾಣುಜೀವಿಗಳ ಕಲ್ಚರ್ ಅನ್ನು ಸಹ ಸೇರಿಸಲಾಗುತ್ತಿದೆ. 72 ದಿನಕ್ಕೆಲ್ಲ ಜೊಂಡು ಕೊಳೆತು ಒಳ್ಳೆಯ ಗೊಬ್ಬರವಾಗಿ ಮಾರ್ಪಾಡಾಗುತ್ತಿದೆ. ಇದರಿಂದ ಜೊಂಡಿನ ನಿರ್ವಹಣೆ ಸುಲಭವಾಗುತ್ತಿದೆ. ಒಂದು ದೊಡ್ಡ ತೊಟ್ಟಿಯಲ್ಲಿ ಗೊಬ್ಬರ ಮಾಡಲು ತಗಲುವ ವೆಚ್ಚ 3500 ರೂಪಾಯಿ. ಒಮ್ಮೆ ಸುಮಾರು 6 ರಿಂದ 8 ಟನ್ ಗೊಬ್ಬರವನ್ನು ಪಡೆಯಬಹುದು. ಅವನ್ನು ಮಾರಿ ಸರಿಸುಮಾರು 10,000 ರೂಪಾಯಿ ಆದಾಯವನ್ನು ಸ್ವಸಹಾಯ ಗುಂಪುಗಳು ಗಳಿಸುತ್ತಿವೆ. ಇದು ಲಾಭದಾಯಕ ಉದ್ಯಮವಾಗಿ ಮಾರ್ಪಾಡಾಗುತ್ತಿರುವುದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ನೀರಿನಿಂದ ಜೊಂಡನ್ನ ಆರಿಸಿ ಗೊಬ್ಬರದ ಗುಂಡಿಗೆ ಹಾಕತೊಡಗಿದ್ದಾರೆ. ಇದರಿಂದ ಹಲವಾರು ಕೆರೆಗಳಲ್ಲಿ ವಾಟರ್ ಹೈಸ್ಯಾಂತ್ ಸಂಪೂರ್ಣವಾಗಿ ನಿರ್ಮೂಲವಾಗಿದೆ. ಅಮೆರಿಕದ ಜೊತೆಗೆ ಮಾತುಕತೆ ನಡೆಸುವಾಗ ನಮ್ಮ ದೇಶದ ರೈತರ ಹಿತಾಸಕ್ತಿ ನಮಗೆ ಮುಖ್ಯವಾಗಿರುತ್ತದೆ. ಶ್ರೀ ಜೈಶಂಕರ್. ಏಪ್ರಿಲ್ 2ರಿಂದ ಅಮೆರಿಕ ಭಾರತದಿಂದ ಬರುತ್ತಿರುವ ಕೃಷಿ ಉತ್ಪನ್ನದ ಮೇಲೆ ಹೆಚ್ಚಿನ ತಾರೀಫ್ ಅಥವಾ ಸುಂಕವನ್ನು ವಿಧಿಸಲಿದೆ. ಭಾರತ ನಮ್ಮ ಕಡೆಯಿಂದ ಬರುತ್ತಿರುವ ಪದಾರ್ಥಗಳಿಗೆ ಹೆಚ್ಚಿನ ಸುಂಕ ವಿಧಿಸುತ್ತದೆ. ಅದಕ್ಕಾಗಿ ನಾವು ಕೂಡ ಹಾಗೇ ಮಾಡುತ್ತೇವೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಿಳಿಸಿದ್ದಾರೆ. ಸುಂಕವನ್ನು ಕಡಿಮೆ ಮಾಡಬೇಕಾದರೆ ನಮ್ಮ ಉತ್ಪನ್ನಗಳಿಗೆ ಭಾರತ ಮಾರುಕಟ್ಟೆಯನ್ನು ದೊರಕಿಸಿಕೊಡಬೇಕು ಎಂದು ತಾಕೀತು ಮಾಡಿತ್ತು. ಅಮೆರಿಕದ ಮೆಕ್ಕೆಜೋಳ, ಸೋಯಾಬೀನ್, ಸೂರ್ಯಕಾಂತಿ, ಕಚ್ಚಾ ತೈಲ, ಹಾಲಿನ ಪದಾರ್ಥಗಳನ್ನು ಭಾರತ ಇನ್ನಷ್ಟು ಹೆಚ್ಚಿನದಾಗಿ ಆಮದು ಮಾಡಿಕೊಳ್ಳಬೇಕು ಎನ್ನುವುದು ಅಮೆರಿಕದ ಷರತ್ತು. ಇದರ ಬಗ್ಗೆ ಮಾತುಕತೆ ನಡೆಸಲು ಅಮೆರಿಕದ ರಾಯಭಾರಿಗಳು ಹಿಂದಿನ ವಾರ ಭಾರತಕ್ಕೆ ಬಂದಿದ್ದಾರೆ. ಭಾರತವೇನಾದರೂ ಅಮೆರಿಕದ ಷರತ್ತುಗಳನ್ನು ಒಪ್ಪಿಕೊಂಡರೆ ನಮ್ಮ ರೈತರಿಗೆ ನಷ್ಟವಾಗುತ್ತದೆ. ಆದ್ದರಿಂದ ಮೊದಲು ನಮ್ಮ ರೈತರಿಗೆ ಪ್ರಾಶಸ್ತ್ಯ ನೀಡಬೇಕು. ಇಲ್ಲವಾದರೆ ಅಮೆರಿಕದ ರಾಯಭಾರಿಗಳು ವಾಪಸ್ ಹೋಗುವಂತೆ ನಾವು ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಕಿಸಾನ್ ಸಮ್ಮಾನ್ ಮೋರ್ಚಾ ಎಚ್ಚರಿಸಿತ್ತು. ಇದೀಗ ಈ ವಿಷಯದ ಬಗ್ಗೆ ವಿದೇಶಾಂಗ ಸಚಿವರಾದ ಶ್ರೀ ಜೈಶಂಕರ್ ಅವರು ಮಾತನಾಡುತ್ತಾ, ಅಮೆರಿಕದ ಜೊತೆಗಿನ ರಾಜತಾಂತ್ರಿಕ ಮಾತುಕತೆಯ ಸಮಯದಲ್ಲಿ ನಮಗೆ ನಮ್ಮ ದೇಶದ ರೈತರ ಹಿತಾಸಕ್ತಿ ಮುಖ್ಯ. ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ತೊಂದರೆಯಾಗಲು ನಮ್ಮ ಸರ್ಕಾರ ಬಿಡುವುದಿಲ್ಲ ಎಂದು ಭರವಸೆಯನ್ನು ನೀಡಿದ್ದಾರೆ. ಸುತ್ತೂರು ಕೆವಿಕೆಯಲ್ಲಿ ಏಪ್ರಿಲ್ 1ರಿಂದ ಚಿಣ್ಣರ ಕೃಷಿ ಪಾಠ, ದೇಸಿ ಆಟ ಶಿಬಿರ. ಕೃಷಿಕ ಕುಟುಂಬದ ಮಕ್ಕಳು ಇಂದು ಕಾರಣಾಂತರಗಳಿಂದ ಕೃಷಿಯಿಂದ ದೂರ ಸರಿಯುತ್ತಿದ್ದಾರೆ. ಇಂತಹ ಮಕ್ಕಳಿಗೆ ಕೃಷಿ ಕುರಿತು ಆಸಕ್ತಿ ಮೂಡಿಸಲು, ಮಾಹಿತಿ ತಿಳುವಳಿಕೆ ನೀಡಲು, ಗ್ರಾಮದತ್ತ ಅವರನ್ನು ಆಕರ್ಷಿಸಲು 2023ರಿಂದ ICAR JSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿ ಮಕ್ಕಳಿಗಾಗಿ ಚಿಣ್ಣರ ಬೇಸಿಗೆ ಶಿಬಿರವನ್ನು ಏರ್ಪಡಿಸಲಾಗುತ್ತಿದೆ. ಈ ವರ್ಷ ಈ ಶಿಬಿರ ಏಪ್ರಿಲ್ 1ರಿಂದ 5ರವರೆಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯಲಿದೆ. ಮಕ್ಕಳಿಗೆ ಭಾರತದ ಕೃಷಿಯ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ದೇಶೀಯ ಆಟಗಳನ್ನು ಆಡಿಸಿ ಅವುಗಳನ್ನು ಪರಿಚಯಿಸಲಾಗುತ್ತದೆ. ಶಿಬಿರಕ್ಕೆ 7ರಿಂದ 12 ವರ್ಷದ ಮಕ್ಕಳು ಪ್ರವೇಶ ಪಡೆಯಬಹುದು. ಮೊದಲು ಬಂದ 50 ಮಕ್ಕಳಿಗೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.